ಹೊಸಕೋಟೆ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ. 55 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ 50 ದ್ವಿಚಕ್ರ ವಾಹನಗಳು ಸೇಜ್. ಆಂಧ್ರದ ಪ್ರಸಾದ್, ಕೋಲಾರದ ನರಸಿಂಹಮೂರ್ತಿ ಬಂಧಿತ ಆರೋಪಿಗಳು. ಕಳ್ಳತನದ ಬೈಕ್ ಮಾರಾಟ ಮಾಡಿ ಮೋಜು ಮಸ್ತಿ ಮಾಡ್ತಿದ್ದ ಬೈಕ್ ಕಳ್ಳರು. ಗ್ರಾಮೀಣ ಭಾಗದ ಸಾರ್ವಜನಿಕರಿಗೆ ಕದ್ದ ಬೈಕ್ಗಳನ್ನ ಮಾರಾಟ ಮಾಡ್ತಿದ್ದ ಆರೋಪಿಗಳು. ಬೈಕ್ ಕಳವು ಪ್ರಕರಣ ಬೆನ್ನತ್ತಿದಾಗ ಬೃಹತ್ ಸಂಖ್ಯೆಯ ಬೈಕ್ ಕಳವು ಪ್ರಕರಣ ಬೆಳಕಿಗೆ. ಬೃಹತ್ ಬೈಕ್ ಕಳವು ಜಾಲ ಭೇದಿಸಿರುವ ಹೊಸಕೋಟೆ ಕ್ರೈಂ ಕಾನ್ಸ್ಟೇಬಲ್ ಗೋಪಾಲ್, ಎಸ್ಪಿ ಚಂದ್ರಕಾಂತ್, ಡಿವೈಎಸ್ಪಿ ಮಲೇಶ್, ಇನ್ಸ್ಪೆಕ್ಟರ್ ಗೋವಿಂದ್ ನೇತೃತ್ವದಲ್ಲಿ ಕಾರ್ಯಾಚರಣೆ. ಸದ್ಯ 2 ಆರೋಪಿಗಳನ್ನ ಬಂಧಿಸಿ ಜೈಲಿಗಟ್ಟಿರುವ ಹೊಸಕೋಟೆ ಪೊಲೀಸರು. 8 ಪೊಲೀಸ್ ಠಾಣೆಗಳಲ್ಲಿ ಬಂಧಿತರ ವಿರುದ್ಧ 45ಕ್ಕೂ ಹೆಚ್ಚು ಬೈಕ್ ಕಳವು ಪ್ರಕರಣ ದಾಖಲಾಗಿವೆ. ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಸಿಬ್ಬಂದಿಗೆ ಜಿಲ್ಲಾ ಪೊಲೀಸ್ ವತಿಯಿಂದ ನಗದು ಬಹುಮಾನ, ಪ್ರಶಂಸನಾ ಪತ್ರ ಘೋಷಣೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ. ಕಳ್ಳತನವನ್ನು ಭೇದಿಸಿದ ಹೊಸಕೋಟೆ ಪೊಲೀಸರಿಗೆ ಪಿಟಿವಿ ನ್ಯೂಸ್ ಕನ್ನಡ ವತಿಯಿಂದ ಧನ್ಯವಾದಗಳು. 3 ಮಹತ್ವದ ಪ್ರಕರಣಗಳನ್ನು ಭೇದಿಸಿ ಆರೋಪಿಗಳನ್ನು ಮತ್ತು ಅಪರಾಧ ಕೃತ್ಯದಲ್ಲಿ ಏನು ಥೆಫ್ಟ್ ಆಗಿತ್ತು ಆ ವಸ್ತುಗಳನ್ನ ವಶಪಡಿಸಿಕೊಳ್ಳುವಲ್ಲಿ ಬಹಳ ಯಶಸ್ವಿ ಕಾರ್ಯಾಚರಣೆಯನ್ನ ಹೊಸಕೋಟೆ ವಿಭಾಗದಲ್ಲಿ ನಡೆದಿದೆ. ಮೊದಲಿಗೆ ಹೊಸಕೋಟೆ ಟೌನ್ ಇಲ್ಲಿ 2 ವೀಲರ್ಸ್ ಸಾಕಷ್ಟು ಥೆಫ್ಟ್ ಆಗ್ತಾ ಇತ್ತು. ರಿಕವರಿ ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಅದರಲ್ಲಿ ಪತ್ತೆ ಮಾಡಲಿಕ್ಕೆ ಸುಮಾರು 3 ತಂಡಗಳನ್ನ ನೇಮಕ ಮಾಡಲಾಗಿತ್ತು. ಅದರಲ್ಲಿ ವಿಶೇಷವಾಗಿ ನಮ್ಮ ಗೋಪಾಲಕೃಷ್ಣ ಅಂತ ಒಬ್ರು ಸ್ಟಾಫ್ ಮುತುವರ್ಜಿ ವಹಿಸಿ ಒಬ್ಬರನ್ನ ಸಂಶಯಾಸ್ಪದವಾಗಿ ಪತ್ತೆ ಮಾಡ್ತಾನೆ. ಆತನ ಆಳವಾಗಿ ಇಂಟ್ರಾಗೇಷನ್ ಪ್ರಸ್ತುವಿಕೆಯ ಮೂಲಕ ಸುಮಾರು 50 ವಾಹನಗಳು 2 ವೀಲರ್ಸ್ ಪತ್ತೆ ಆಗಿರ್ತವೆ. ಅದರಲ್ಲಿ ಹೊಸಕೋಟೆ, ಮಾಲೂರು, ಕೋಲಾರು, ಬಂಗಾರಪೇಟೆ ವ್ಯಾಪ್ತಿಯಲ್ಲಿ ಕಳ್ಳತನ ಮಾಡಿರ್ತಕ್ಕಂಥ ಒಂದು ವಾಹನಗಳಾಗುತ್ತದೆ. ಇದರಲ್ಲಿ ಮುಖ್ಯವಾಗಿ ನರಸಿಂಹಮೂರ್ತಿ ಅಂತ ಹೇಳ್ಬಿಟ್ಟು ಇತ್ ಮೊದಲು FCIಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆತನು ತನ್ನ ಲ್ಯಾವಿಶ್ ಲೈಫ್ಗೋಸ್ಕರ ಫಸ್ಟ್ ಕಳ್ತನ ಮಾಡಿರ್ತಾನೆ. ಕಳ್ತನ ಮಾಡಿ ತದನಂತರ ಈ 2 ವೀಲರ್ ಪ್ರೊಫೆಷನಲ್ ಕ್ರಿಮಿನಲ್ ಆಗ್ಬಿಡ್ತಾನೆ. ಸುಮಾರು 50 ವಾಹನಗಳನ್ನ ಆತನಿಂದ ವಶಪಡಿಸಿಕೊಳ್ಳಲಾಗ್ತದೆ. ಆತ ಈ ರೀತಿ ಏನು ಅಪರಾಧ ಮಾಡ್ತಾನೋ, ಕಳ್ತನ ಮಾಡ್ತಾನೋ ಅದನ್ನ ಆತನ ಸ್ನೇಹಿತ ಒಬ್ಬ ಪ್ರಸಾದ್ ಅನ್ನೋರ ಮುಖಾಂತರ ಜನರಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಆ ಮೂಲಕ ಈಗ ನಾವು ಆತ ಕೊಟ್ಟ ಮಾಹಿತಿ ಮೇರೆಗೆ ಟೋಟಲ್ 50 ವೆಹಿಕಲ್ಸ್ ನಾವು ರಿಕವರಿ ಮಾಡಿದೀವಿ. ಅದರಲ್ಲಿ ಯಾವ್ಯಾವ ಠಾಣೆಯಲ್ಲಿ ಕಳ್ತನ ಆಗಿದೆಯೋ ಆ ಠಾಣೆಗಳಿಗೆಲ್ಲ ವರ್ಗಾವಣೆ ಮಾಡ್ತಕ್ಕಂಥದ್ದು ಈಗ ಕೆಲಸ ಸುಲಭವಾಗಿದೆ. ಇನ್ನೂ ಒಂದು 12 ವಾಹನಗಳ ಎಲ್ಲಿ ಅಪರಾಧ ಮಾಡಿ ಕಳ್ತನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕಲಾಗ್ತಾ. ಇದಕ್ಕೆ ವಿಶೇಷವಾಗಿ ನಮ್ಮ ಹೊಸಕೋಟೆ ಇನ್ಸ್ಪೆಕ್ಟರ್ ಗೋವಿಂದ್ ಮತ್ತು ತಂಡದವ್ರನ್ನ ನಾನು ಅಭಿನಂದಿಸ್ತೀನಿ. ಮತ್ತೆ ಅವ್ರಿಗೆ ಈಗ ಪ್ರಶಂಸನೀಯ ಪತ್ರ ಮತ್ತು ನಗದು ಬಹುಮಾನವನ್ನು ಸಹ ನಾನು ಕೊಡ್ಬೇಕಂತ ತೀರ್ಮಾನ ಮಾಡಿದೀನಿ. ಈ ಪೆರೇಡ್ ಅಲ್ಲಿ ಅದು ಮಾಡಲಾಗ್ತದೆ. ಮತ್ತೆ ಪ್ರಕಾರ ಅವ್ರಿಗೆ ನಗದು ಬಹುಮಾನ ನೀವು ಬರ್ಬೋದು. ನಮ್ಮ ಬ್ಯಾಟ್ರಿಯಲ್ಲಿ ನಾವು ಪ್ರತಿ ಶುಕ್ರವಾರ ಪೆರೇಡ್ ಮಾಡ್ತೀವಿ. ಅದ್ರ ಉದ್ದೇಶ ಇಲ್ಲೇ ಕೊಡ್ತಾ ಇದ್ವಿ. ಇವ್ರಿಗೆ ಏನು ಬಹುಮಾನ ಕೊಡ್ತೀವಿ ಮತ್ತೆ ಪ್ರಶಂಸನೀಯ ಪತ್ರ ಕೊಡ್ತೀವಿ, ಬೇರೆ ಸಿಬ್ಬಂದಿಗಳು ಅದರಿಂದ ಮೋಟಿವೇಶನ್ ಆಗ್ಲಿ, ಹೆಚ್ಚಿನ ಪ್ರಕರಣಗಳನ್ನ ಪತ್ತೆ ಮಾಡ್ಲಿ ಅನ್ನೋ ಒಂದು ಏಕೈಕ ಕಾರಣದಿಂದ ನಾವು ಮಾಡಿದ್ವಿ. ಆಗಲೇ ಗೌಡ್ರಿಗೆ ಹೇಳಿದ್ವಿ, ನೀವು ಬರ್ರಪ್ಪ, ಅದು ಯಾಕೆ ಪ್ರಚಾರ ಕೊಡ್ರಿ, ನಿಮ್ಮ ಸಿಬ್ಬಂದಿವರೆಗೂ ಒಳ್ಳೆ ಮೋಟಿವೇಶನ್ ಆಗ್ತದೆ ಅಂತ ಹೇಳಿದ್ವಿ. ಸೊ ಅದ್ರ ಪ್ರಕಾರ ನಾನು ಇದಕ್ಕೆ ಶ್ರಮಿಸಿದಂತಹ ಸಿಬ್ಬಂದಿ ಮತ್ತು ಅಧಿಕಾರಿಗಳನ್ನ ನಾವು ಗೌರವಿಸಿ ಬೇರೆ ಸಿಬ್ಬಂದಿಗಳು ಇದಕ್ಕೆ ಮೋಟಿವೇಟ್ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ. ಅಲ್ಲ, ಈಗ ಏನ್ ಕಳ್ತನ ಮಾಡ್ತಾನೋ ಆ ಕಳ್ತನ ಮಾಡಿದ್ದನ್ನ ಆತನಿಗೆ ಹಿಂದೆ ಪರಿಚಿತ ಆಗಿರ್ತಕ್ಕಂಥ ಪ್ರಸಾದ್ಗೆ ಕೊಡ್ತಾ ಇದ್ದ. ಪ್ರಸಾದ್ ಯಾರೋ ರೈತರಿಗೂ ಅವ್ರಿಗೂ ಕಡಿಮೆ ರೇಟಲ್ಲಿ ಅವ್ರಿಗೆ ನಂಬರ್ ಪ್ಲೇಟ್ ಇನ್ನೊಂದು ವಿಲೇಜ್ಗಳಲ್ಲಿ ಓಡಾಡ್ಲಿಕ್ಕೆ ಅವೆಲ್ಲ ಯಾರು ನೋಡಲ್ಲ ಅನ್ನೋ ಒಂದು ಉದ್ದೇಶದಿಂದ ಸಿಕ್ಕಿದ ರೇಟಲ್ಲಿ 5,000, 10,000, 12,000 ಅವ್ರಿಗೆ ಎಷ್ಟು ಆಗ್ತದೋ ಅಷ್ಟು. ಯಾಕಂದ್ರೆ ಜಿನೇನಾಗಿ ಪರ್ಚೇಸ್ ಮಾಡೋದಾದ್ರೆ ಅವರೆಲ್ಲಾ ದಾಖಲೆಗಳನ್ನ ಪರಿಶೀಲಿಸ್ತಾರೆ. 50,000 ರೂಪಾಯಿ ಬೇಕು, ಆಯ್ತಾ 1 ಲಕ್ಷ ರೂಪಾಯಿ ಬೇಕು, 5,000 ರೂಪಾಯಿ ಕೊಟ್ಟರೆ ಅವ್ರನ್ನ ಯಾಕೆ ಕಳಿಸ್ಕೊತಾರೆ? ವಿಲೇಜ್ ಅಲ್ಲಿ ತೋಟಕ್ಕೆ ಹೋಗ್ತಾರೆ, ಮನೆಗೆ ಬರ್ತಾರೆ. ಹಾಗಾಗ್ಬಿಟ್ಟು ನಿರ್ದಿಷ್ಟವಾಗಿ ಅವನ್ನೆಲ್ಲ ನೋಡಿ ತಗೊಂಡಿದ್ದಾರೆ ಅಂತ ನಾನು ಭಾವಿಸೋದಿಲ್ಲ. ಅವನ್ನೆಲ್ಲ ನಾವು ರಿಕವರಿ ಮಾಡಿದೀವಿ. ಈಗ ಎಲ್ಲೆಲ್ಲಿ FIR ಆಗಿದೆಯೋ ಆ ಸ್ಟೇಷನ್ ವರ್ಗಾವಣೆ ಮಾಡಿ ಯಾರು ನಿಜವಾಗಿ ಅದನ್ನ ಕಳ್ಕೊಂಡಿರ್ತಾರೋ ಅವ್ರು ತಲುಪಿಸೋ ಒಂದು ಕೆಲಸನ ನಮ್ಮವ್ರು ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ನರಸಿಂಹಮೂರ್ತಿನ ಏನು ಅರೆಸ್ಟ್ ಮಾಡಿದೀವೋ ಆ ಸ್ಟೋಲನ್ ಪ್ರಾಪರ್ಟಿ ರಿಸೀವ್ ಮಾಡಿರ್ತಕ್ಕಂಥ ಪ್ರಸಾದ್ನು ಸಹ ಅರೆಸ್ಟ್ ಮಾಡಿದ್ವಿ. 2 ಈಗ ಜೈಲಿಗೆ ಕಳಿಸಿದೀವಿ.
ಇಬ್ಬರು ಅಂತ ಪ್ರಾಥಮಿಕ ತನಿಖೆ ಅಂತ ದೂರು ಬಿಟ್ಟಿದೆ. ಮುಂದಿನ ತನಿಖೆಯಲ್ಲಿ ಅದು ಗೊತ್ತಾಗ್ತದೆ. ರಿಕವರಿ ಪ್ರಸಾದ್ ಎಲ್ಲೆಲ್ಲಿ ಮಾರಾಟ ಮಾಡಿದಾನ ಆ ಎಲ್ಲಾ ವಿಲೇಜ್ ಹೋಗಿ ನಾವು ರಿಕವರಿ ಮಾಡಿದ್ವಿ. ಬೇಸ್ಡ್ ಆನ್ ಕಸ್ಟಮರ್ ನಮ್ಮ ಜಿಲ್ಲೆ, ಕೋಲಾರ ಜಿಲ್ಲೆ, ಆಂಧ್ರದಲ್ಲಿ ಎಲ್ಲಾ ಕಡೆ ಮಾರಾಟ ಮಾಡಿದ್ದಾರೆ. ಈ ಹಿಂದೆ FCL ಕೆಲಸ ಮಾಡ್ತಾ ಇರ್ಬೇಕಾದ್ರೆ 2 HBT ಇದರಲ್ಲಿ ಥೆಫ್ಟ್ ಮಾಡಿದ್ದಾನೆ. ಅದ್ ಬಿಟ್ರೆ ಮತ್ತೆ ಬೈಕ್ಗಳಿಗೆ ಶಿಫ್ಟ್ ಆಗಿದ್ದಾನೆ. ಇದು ಈಸಿ ವೇ ಔಟ್ ಅಂತ.